ಬೆಂಗಳೂರು ಯಾವ ರೀತಿಯಾಗಿದೆ ಅಂತಂದರೆ ಆಕ್ಸಿಡೆಂಟ್ ಹಬ್ ಅನ್ನೋ ರೀತಿಯಲ್ಲಿ IT ಹಬ್ ಅಲ್ಲ, ಈಗ ಆಕ್ಸಿಡೆಂಟ್ ಹಬ್ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಇದು ಓಡಿಸುವಂಥವನ ತಪ್ಪ ಅಥವಾ ಇನ್ನೊಬ್ಬರು ಮಾಡುವಂಥ ಎಡವಟ್ಟಿನಿಂದಾಗಿ ಆಗುತ್ತಾ ಗೊತ್ತಿಲ್ಲ. ಬಟ್ ಆದರೂ ಕೂಡ ಕೆಲವು ಸಮಸ್ಯೆಗಳಾಗ್ತಾ ಇದೆ. ನಿಯಮಗಳ ಪಾಲನೆಗಳಿರೋದಿಲ್ಲ, ಪೊಲೀಸರ ಮಾತುಗಳನ್ನು ಕೇಳೋದಿಲ್ಲ, ಇಷ್ಟ ಬಂದಂಗೆ ಗಾಡಿ ಓಡಿಸ್ತಾರೆ. ಏನಾಗಿದೆ ಹಾಗಿದಾಗ ಬೆಂಗಳೂರಿನ ಪರಿಸ್ಥಿತಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ 10 ತಿಂಗಳಲ್ಲಿ 3,985 ಅಪಘಾತ, 715 ಅಮಾಯಕ ಜೀವಗಳು ಆಕ್ಸಿಡೆಂಟ್ಗೆ ಬಲಿ. ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆ, ಗುಂಡಿ ಹಾವಳಿಯ ಎಡವಟ್ಟು ವಾಹನ ಸವಾರರ ಜೀವಕ್ಕೆ ಅಪಾಯವನ್ನು ತಂದೊಡ್ಡುತ್ತಿದೆ. ಬೆಂಗಳೂರು ರಸ್ತೆಯಲ್ಲಿ ಕೊಂಚ ಯಾಮಾರಿದ್ರೂ ಜೀವ ಕಳೆದುಕೊಳ್ಳುವ ಅಪಾಯವೇ ಹೆಚ್ಚು. ಅಂದಹಾಗೆ ಜಸ್ಟ್ ಈ ವರ್ಷ 10 ತಿಂಗಳಲ್ಲಿ ಬರೋಬ್ಬರಿ 3,985 ಅಪಘಾತ ಪ್ರಕರಣ ರಿಪೋರ್ಟ್ ಆಗಿದೆ. ಅದರಲ್ಲಿ ಬರೋಬ್ಬರಿ 715 ಜನ ಜೀವ ಕಳೆದುಕೊಂಡಿದ್ದಾರೆ. ಅದರಲ್ಲಿ 2,000ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದೆ. ಖುದ್ದು ಗೃಹ ಸಚಿವ ಪರಮೇಶ್ವರ್ ಸದನದಲ್ಲಿ ಕೊಟ್ಟ ಲಿಖಿತ ಉತ್ತರ ಈಗ ಬೆಚ್ಚಿ ಬೀಳಿಸಿದೆ. ಇನ್ನು ಸುಮಾರು 203 ಜನ ಪಾದಾಚಾರಿಗಳು ಸಾವನ್ನಪ್ಪಿದ್ದಾರೆ. ವಿಚಿತ್ರ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅಪಘಾತ ಪ್ರಮಾಣ ತಗ್ಗಿಸಲು ಕ್ರಮ ಕೈಗೊಳ್ಳಬೇಕು. ಆದ್ರೆ ಅಪಘಾತ ಪ್ರಮಾಣ ಮಾತ್ರ ನಿರಂತರ ಏರಿಕೆ ಕಾಣುತ್ತಿದೆ. ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆಯಾದ್ರೆ, ಬೆಂಗಳೂರಿನಲ್ಲಿ ರಸ್ತೆ ಅಪಘಾತದಲ್ಲಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇರೋದು ಮತ್ತೊಂದು ಆತಂಕ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿ. ವಾಹನ ಚಲಾಯಿಸುವಾಗ ಇರಲಿ ಎಚ್ಚರ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.